ಹಾಗಾದ್ರೆ ಯಾರಪ್ಪ ಇದು? ಆಮೇನು ಮೊಲಾನು ಬಂತ? ಹಾ ಅಂತೂ ನಿಮ್ಮಿಬ್ಬರ ಜಗಳ ಒಂದು ತೀರ್ಮಾನದ ಹಂತಕ್ಕೆ ಬಂತ? ಜಗಳನ ಅದು ನಮ್ಮದೇ ಅಣ್ಣ. ಯಾವ ಮುಂಡಾಳ ಬಂದು ನಿಮ್ಮ ಹತ್ರ ಈ ವಿಷಯ ಹೇಳಿದ್ದು? ಓಟದ ಸ್ಪರ್ಧೆಯಲ್ಲಿ ಮೊಲಾನ ಸೋಲ್ಸಿದ್ರಿಂದ ಹಿಡಿದು ನಂತರ ನಾನು ಈ ಆಮೆಗೆ ಒಂದು ದೊಡ್ಡ ಫ್ಯಾನ್ ಆಗ್ಬಿಟ್ನಲ್ಲ. ಹಾಗ ಸಂತೋಷ. ಮೊಲವೇ, ಆ ನರಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೇ? ನನಗೀಗ ಬಹಳಷ್ಟು ಫ್ಯಾನ್ಸ್ ಬಂದಾಯ್ತು. ಹೌದು, ನನ್ನ ಮನಸ್ಸಲ್ಲೂ ಈಗ ಒಂದು ಆಸೆ ಇದೆ. ಅದೇನು ಆಸೆ? ಅವತ್ತಿನ ಥರಾನೇ ಒಂದು ಓಟದ ಸ್ಪರ್ಧೆನಾ ಮತ್ತೊಂದ್ಸರಿ ನಾವು ಅದನ್ನೇ ನಡೆಸಿ ನೋಡೋಣವಾ? ಏನದು? ಈಗ್ಲೇನಾ? ಹೌದು, ಈಗ್ಲೇನೆ. ಮೊಲ ಮುಂಚೆನೆ ಓಡ್ ಹೋದ್ರೂ ಆಮೆ ಪಕ್ಕದಲ್ಲಿ ನಾನು ಜೊತೆಯಾಗಿರ್ತೀನಲ್ಲ. ಹಾಗೆ ನೋಡೋದಾದ್ರೆ ನಾನೀ ಆಮೆನ ಒಂಟಿಯಾಗಿ ಒಂಟಿಯಾಗ? ಇಲ್ಲ, ಒಂಟಿಯಾಗಿ ಅಂದ್ರೆ ಅದು ಹೊಗಳ್ತಾ ಇದ್ನಲ್ಲ, ಅದನ್ನು ಹೇಳ್ದೆ. ಬೇಡ ಬೇಡ, ನಿಮ್ದು ಯಾವುದೇ ಗೋಲ್ಮಾಲ್ ಕೆಲಸ ನಮ್ಮ ಹತ್ರ ಸೆಟ್ ಆಗಲ್ಲ. ಇಲ್ಲಿ ನೋಡಾವೆ, ನನಗೆ ಯಾಕೋ ಈ ನರಿ ಗೋಲ್ಮಾಲ್ ಕೆಲಸ ಅಂತ ಅನಿಸ್ತಿದೆ. ಬಾ, ನಾವು ಹೋಗೋಣ. ಏನಯ್ಯ ಇದು? ನಾನು ಹಾಕಿದ ಪ್ಲಾನ್ ವರ್ಕೇ ಆಗಲಿಲ್ವಲ್ಲ. ಆಮೇಲೆ ಹಿಡಿದು ತಿಂದುಬಿಡೋಣ ಅಂತ ಆಸೆ ಪಟ್ಟೆ, ಆದರೆ ಇವತ್ತು ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಅವತ್ತು ನಡೆದ ಓಟ ಸ್ಪರ್ಧೆಯಲ್ಲಿ ನೀ ನನ್ನನ್ನ ಸೋಸ್ತೆ ಅಲ್ಲ? ಅದಾದ್ಮೇಲೆ ನನಗೆ ಕಾಡಲ್ಲಿ ಇಳಿದು ನಡೆಯಕ್ ಆಗ್ಲೇ ಇಲ್ಲ. ನಾನ್ ನಿನ್ನ ಸೋಲ್ಸಿರುವ ಕತೆ ಇದೆಯಲ್ಲ, ಈ ಊರಲ್ಲ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಈ ಕತೆ ಇವಾಗ ಸೂಪರ್ ಹಿಟ್ ಆಗಿ ಹೋಗಿಲ್ಲ ಅಂದ್ರೆ ನೋಡು. ಏನದು? ಹೌದಾ? ನನ್ನಿಂದ ಊರಾಚೆ ಇರೋ ಮೊಲಗಳಿಗೆ ಅವಮಾನ ಆಯ್ತಾ? ಏನೇ ಹೇಳಿದ್ರು ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರೋದು ಸತ್ಯನೇ. ಅದೀಗ ನಿಜವಾಯ್ತಲ್ಲ. ಅಹಂಕಾರ ಇಲ್ಲ ಅನ್ನೋ ಯಾವ ಅಹಂಕಾರೂ ಇಲ್ಲ ನನಗೆ. ಹೌದು, ಅಲ್ಲಿ ನೋಡಿ, ಸಿಂಹ ಬರ್ತಾ ಇದೆ. ಅಯ್ಯಯ್ಯೋ, ಸಿಂಹ ಈಗ ನಮ್ಮ ನೋಡ್ಬಿಡಂಗಿದೆಯಲ್ಲ. ಇವಾಗ ನಾವು ಏನ್ ಮಾಡೋದು? ನಮ್ಮಿಂದ ಸಿಂಹವನ್ನು ಏನು ಮಾಡಕ್ಕಾಗಲ್ಲ. ಬದಲಾಗಿ ಅವನೇ ನಮ್ಮನ್ನೇನಾದ್ರೂ ಮಾಡ್ತಾನೆ ನೋಡು. ಇಂಥ ಟೈಮಲ್ಲೂ ಕೂಡ ನೀನು ಕಾಮಿಡಿ ಮಾಡ್ತಾ ಇದೆಯಲ್ಲ. ಮೊಲವೇ, ನಿನ್ನ ಕತೆ ಮುಗೀತು ಅಂತ ತಿಳ್ಕೊ. ಸಿಂಹ ಹಿಡಿದು ನಿನ್ನನ್ನು ತಿನ್ನುಬಿಡುತ್ತೆ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೊಂಡ್ಬಿಡು. ಹಾಗಾದ್ರೆ ನೀನೇನ್ ಮಾಡ್ತೀಯಾ? ಯಾರು? ನಾನಾ? ಅದೋ ಈ ಚಿಪ್ಪಿನ ಒಳಗಡೆ ಬಚ್ಚಿಟ್ಕೊಳ್ತೀನಿ. ಆಮೇ ಈಗ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದೇ ಒಂದು ದಾರಿ ಇದೆ. ಯಾವ್ದು ಹೇಗೆ ಇರಲಿ, ಇವತ್ತು ಬೇಟೆನ ಓಡೋಗಿ ಹಿಡಿಯುವಂತ ಅಗತ್ಯನೇ ಇಲ್ಲ. ಏ ಮೊಲ, ಇವತ್ತು ನನ್ನ ಬೇಟೆ ನೀನೇ. ಇದು ಚೆನ್ನಾಗಿದೆಯಲ್ಲ. ಸಿಂಹ ಅಣ್ಣನಿಗೋಸ್ಕರ ಒಂದು ಬಹುಮಾನ ತಂದಿಟ್ಟಿದ್ದೀನಿ ಗೊತ್ತಾ? ನನ್ನ ಹತ್ರ ಬಂದು ಹೀಗೆ ಹೇಳ್ತೀಯಲ್ಲ. ಏನದು ಬಹುಮಾನ ಎತ್ತಿಟ್ಟಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ವಲ್ಲ. ಈ ಚಿಪ್ಪ ನೀನು ಹೇಳಿದ ಬಹುಮಾನ? ಅದೆಲ್ಲ ಏನೂ ಇಲ್ಲಣ್ಣ. ಈ ಕಾಡಲ್ಲಿ ಒಂದು ರಹಸ್ಯವಾದ ಜಾಗ ಇದೆ, ಅಲ್ಲೊಂದು ಬಹುಮಾನ ಇದೆ. ನೀನ್ ಏನ್ ಹೇಳ್ತಾ ಇದ್ಯಾ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಈ ಕಡೆ ಬರುವಾಗ ಒಂದು ಶಬ್ದ ಕೇಳಿಸ್ತು. ಇಲ್ಲಿ ಬಂದ್ ನೋಡಿದ್ರೆ ಆ ಜಾಗದಲ್ಲಿ ಒಂದು ಜಿಂಕೆ ಇತ್ತು. ಏನದು? ಜಿಂಕೆನಾ? ಎಲ್ಲಿ? ಆ ಜಿಂಕೆ ಓಡ್ ಹೋಗ್ದಲ್ಲಿ ಇರ್ಲಿ ಅಂತ ನಾನು ಈ ಚಿಪ್ ತಗೋದು ಅದ್ರ ಮೇಲೆ ಇಟ್ಟಿದ್ದೀನಿ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಜಿಂಕೆನ್ ಬೇಟೆ ಆಡ್ತಿಂದು ಎಷ್ಟು ದಿನ ಆಯ್ತು? ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನೀನ್ ಆ ಕಡೆ ಸೈಡ್ ಹೋಗು, ನಾನು ಆ ಜಿಂಕೆನ್ ಹಿಡಿದು ತಿನ್ಬೇಕು. ಅಣ್ಣ ಅಣ್ಣ, ಅವಸರ ಮಾಡ್ಬೇಡಣ. ಈ ಚಿಪ್ಪನ್ನ ಜೋಪಾನವಾಗಿ ನೋಡ್ಕೋ. ನಾನು ಹೋಗಿ ಜಿಂಕೆನ ಬಿಳದಿಂದ ಆಚೆ ತೆಗೋದಿಕ್ಕೆ ಏರ್ಪಾಟ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತೀನಿ.
ನೀನು ಹೇಳೋದು ನಂಬೋ ಥರಾನೇ ಇದೆ. ನೀನು ಹೋಗಿ ಎಷ್ಟೊತ್ತಲ್ಲಿ ಬರ್ತೀಯ? ಬೇಗ ಬಂದ್ಬಿಡ್ತೀನಿ. ಬೇಗ ಬಾ. ಈ ಮೊಲ ಎಲ್ಲಿ ಹೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಈ ಚಿಪ್ಪಿನ ಮೇಲೆ ಕೈ ಇಟ್ಕೊಂಡು ಅವಾಗಲಿಂದ ನಿಂತಿದ್ದು ನನ್ನ ಕೈಯೇ ನೋವ್ತಾ ಇದೆ. ಛೇ, ಅಯ್ಯೋ, ಇಲ್ಲಿ ಯಾವುದು ಏನು ಕಾಣ್ತಿಲ್ವಲ್ಲ. ಆ ಮೊಲ ನನ್ನನ್ನು ಸರಿಯಾಗಿ ಯಾಮಾರಿಸಿ ಹೋಗಿದೆ ಅಂತ ಅನ್ಸುತ್ತೆ. ಏ ಮೊಲವೇ, ನೀ ನನ್ನನ್ನು ನಂಬಿಸಿ ಸರಿಯಾಗಿ ಯಾಮಾರಿಸಿದ್ಯಲ್ಲ, ನನ್ನನ್ನು ಯಾಮಾರಿಸ್ತೀಯ ನೀನು. ಹಾ, ಏಯ್ ಗೆಳೆಯ, ನನ್ನ ಸ್ವಲ್ಪ ತಿರುಗಿಸಿ ಹಾಕ್ತೀಯಾ? ನಿಮಗೆಲ್ಲ ಸಹಾಯನೇ ಮಾಡಬಾರ್ದು. ನೀನೊಬ್ಬ ಮೋಸಗಾರ. ನನಗೆ ಆಪತ್ತ ಬಂದಾಗ ನೀನು ನನ್ನ ಬಿಟ್ಟು ಓಡೋದಲ್ಲ. ಈಗ ಬೇಕಾದ್ರೆ ನಾನು ನಿನ್ನನ್ನು ಕಾಪಾಡ್ಬೋದು. ಮಾಡಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ವ್ಯತ್ಯಾಸ ಇರೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ. ಇನ್ನೊಂದ್ಸಲಿ ಈ ಥರ ತಪ್ಪು ನಡೆಯಲ್ಲ, ನಿಜವಾಗ್ಲೂ. ಮಂಗಣ್ಣನಿಗೂ ಟೀಮಿಗೂ 1 ಪಾಯಿಂಟ್ ಸಿಕ್ಕಿರುತ್ತದೆ. ಹಾಗೆ ಒಟ್ಟು ಪಾಯಿಂಟ್ 4-3. ಉತ್ತಮರದಲ್ಲಿ ಕೆಂಪು ಸನ್ಯಾಸಿ. ಅದು ಒಳ್ಳೇದು. ಹೇಳು ಹೇಳು, ಬೇಗನೆ ಉತ್ತರ ಹೇಳು. ಉತ್ತರ ನಾನು ಹೇಳ್ತೀನಿ. ಆಲೋಚಿಸಿ ಹೇಳ್ಬೇಕು. ಉತ್ತರ ತಪ್ಪಿದರೆ ಪಾಯಿಂಟ್ ಆ ಕಡೆಗೆ. ಅಡಿಕೆ. ಉತ್ತರ ಸರಿಯಾಗಿದೆ. ಈಗ ಒಟ್ಟು ಪಾಯಿಂಟ್ 4-4. ಪುತುಂಬಿ ಕುರ್ಲ ಮಮ್ಮಿ ಕಲಕಲಕಮ್ಮ, ಪುತುಂಬಿ ಕಿರ್ಲ ಮಮ್ಮಿ ಚಲಕಲಕಮ್ಮ, ಪುತುಂಬಿ ಕರ್ಲ ಮಮ್ಮಿ ಕಲಕಲಕಮ್ಮ, ನನ್ನ ನನ್ನ ತನ್ನ 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 ತನ್ನ. ಆ ಕುಂಡಿಲಿ ಅಣ್ಣ ಬರ್ತಾ ಇದ್ದಾನೆ. ಹೋ, ಹಾಗಾದ್ರೆ ಆಟವೆಲ್ಲ ಅಡಿಮೇಲಾಗಲಿದೆ. ಏನು ಎಲ್ಲರೂ ಸೇರಿ ಒಂದು ಗೂಢಾಲೋಚನೆ? ಏಯ್, ಒಂದೂ ಇಲ್ಲ ಕುಂದಿಲಿ. ನಾವೆಲ್ಲರ ಸೇರಿ ಒಗಟ್ಟಿನ ಆಟ ಆಡುತ್ತೀವಿ. ಒಗಟ್ಟು ಆಗಬಹುದಲ್ವೇ? ಹಾಗಾದ್ರೆ ನಾನು ಕೂಡ. ಆಗಲೇ ಯಾರದು ಆ ಟೀಮ್? ನಾವು ಮೂವರು ಒಂದು ಟೀಮ್. ನಾನು ಆನಗುಂಡನು ಆಮೆಯು ಒಂದು ಟೀಮ್. ಹಾಗಾದ್ರೆ ಕುಂದಿಲಿ ಯಾವ ಟೀಮಲ್ಲಿ? ನನಗೆ ಟೀಮೇ ಬೇಡ. ನಾನು ಒಬ್ಬನು ಸಾಕು. ನೀವೆಲ್ಲರೂ ಒಂದು ಟೀಮ್ ಆಗಿರಿ. ಅದು ಬೇಕೋ? ಅದು ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವ ಬುದ್ಧಿವಂತ ಯಾರಿದ್ದರೆ ಈ ಟೀಮಲ್ಲಿ? ಆದ್ರೆ ಕೇಳಿ, ಮೊದಲನೆಯೇ ಪ್ರಶ್ನೆ. ರೆಡಿ? ಕಾಲಲ್ಲೇ ಹಿಡಿದರೆ ಭುಜವನ್ನು ಹತ್ತುವುದು. ಕಾಲಲ್ಲಿ ಹಿಡಿದರೆ ಭುಜವನ್ನು ಹತ್ತುವುದು. ಗೊತ್ತಾಯ್ತು. ಉತ್ತರ ಮಂಗಣ್ಣ. ಹೋ, ನಾನು ಅಲ್ಲ. ಇದಕ್ಕ ಉತ್ತರ ನಾನಾಗಿ ಹೇಳ್ಬೋತೆ. ಮೂಡರು. ಯಾರಿಗೆ ಗೊತ್ತಿಲ್ವೇ? ಅಲ್ಲ, ನಾನೇ ಹೇಳಲೆ. ಉತ್ತರ ನಾ ಹೇಳುವ. ನೀನು ಹೇಳು ಹೇಳು. ಕೊಡೆ. ಉತ್ತರ ಸರಿಯಾಗಿದೆ. ಹೇ, ಹಾಗಾದ್ರೆ ಕೇಳಿಕೊ ಇನ್ನೊಂದು ಪ್ರಶ್ನೆ. ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹೇಳು. ಏನೆಂದು? ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹಾ, ಭೂತ. ಹೋಗೆ,
ಅದು ಒಂದು ಅಲ್ಲ ಉತ್ತರ. ಏನು ಆಮೆ ಅಣ್ಣ, ಇದರ ಉತ್ತರ ನಿನಗೆ ಗೊತ್ತಿದೆಯೇ? ಗೊತ್ತು. ಅದು ನಿನಗೆ ಗೊತ್ತಿದೆಯೇ? ಉತ್ತರ ನೆರಳು. ಉತ್ತರ ಸರಿಯಾಗಿದೆ. ಹುಲಿಯಾಗಿ ಬಂದ ಕುಂದಿಲಿಯಣ್ಣ ಇಲಿಯಾಗಿ ಹೋಗಿಬಿಟ್ಟದು. ಅಲ್ಲದಿದ್ರು ನೀರಲ್ಲಿ ಇರುವವರಿಗೆ ತುಂಬಾನೇ ಬುದ್ಧಿ. ಅವನ ಒಂದು ಬುದ್ಧಿ. ಏ ಆಮೆ ಅಣ್ಣ, ಆದ್ರೆ ಓಟ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಲು ಸಾಧ್ಯವೇ? ಗಿಳಿಯಕ್ಕನಿಗೆ ಸಾಧ್ಯವಿದೆ. ಕುಂದಿಲಿ ಅಣ್ಣನನ್ನು ಖಂಡಿತ ಸೋಲಿಸುವೆ. ನಿನ್ನೊಡನೆ ಅಲ್ಲ ಸ್ಪರ್ಧೆ, ಇವನೊಂದಿಗೆ, ಈ ಬುದ್ಧಿವಂತನೊಂದಿಗೆ. ಇವ ಬುದ್ಧಿಯಿಂದ ಓಡಲಿ, ಅಲ್ಲ ಮತ್ತೆ. ಬುದ್ಧಿಯಿಂದ ಓಡೋದು ತೊಂದರೆ ಆದೀತೆ. ಏಯ್, ಏನು ಹೇಳ್ತೀಯಾ? ಓಡುತ್ತೀಯಾ ಅಥವಾ ಸೋಲು ಒಪ್ಪುತ್ತೀಯಾ? ಅಯ್ಯೋ ಬೇಡ, ಸ್ಪರ್ಧೆಗೆ ನಾನಿಲ್ಲ. ಇಲ್ಲ ಇಲ್ಲ, ಆಮೇಲೆ ಓಡ್ತಾನೆ. ಆಮೆ ಅಣ್ಣನೇ ಗೆದ್ದು ಬರ್ತಾನೆ. ಗೆಲ್ತೀವಿ ಆಮೇಣ್ಣ. ನಾವು ಮನಸ್ಸು ಮಾಡಿದ್ರೆ ಗೆಲ್ಲದಿರೋದು ಒಂದೂ ಇಲ್ಲ. ಓಟ ಸ್ಪರ್ಧೆಗೆ ಬಂದಿರುವ ಆಮೆ ಅಣ್ಣ ಇಲ್ಲಿ ಬಂದಿರುತ್ತಾನೆ. ಕುಂದಿಲಿ ಅಣ್ಣ ಎಲ್ಲಿದ್ದರೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಸೇರಬೇಕಾಗಿ ವಿನಂತಿ. ಏಯ್, ಇಂದ ಸರಿಯಲು ಇನ್ನ ಸಮಯವಿದೆ. ಏನು ಹೇಳ್ತೀಯಾ? ಓಡಲು ತಯಾರಾಗಿದ್ದೀಯಲ್ಲ ಅಲ್ಲುವೇ? ಅದೇ, ನಾನು ತಯಾರಾಗಿದ್ದೀನಿ. ನೋಡಿ, ಈಗ ಸ್ಪರ್ಧೆ ಆರಂಭವಾಗಲಿದೆ. ಕೊಡ್ಬೇಕಾದ ದಾರಿಗಳು: ಮಾನಸ ಕೆರೆ ಬದಿ, ದೇವರಗುಡ್ಡ ಹತ್ತಿ, ಮಂಡೂಕ ಕೆರೆ ಸುತ್ತಿ, ಕ್ಯಾರೆಟ್ ಕಾಡು ತಿರುಗಿ ಬಂದು ಇಲ್ಲಿ ಸೇರ್ಬೇಕಾಗಿದೆ. ಬಿಗಿಲು ಹಾಕಿದಾಗ ಓಟ ಶುರು ಮಾಡಿ. ರೆಡಿ? ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ತನ್ನ 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 ತನ್ನ. ಕೆರೆ ಬದಿದಾರಿ. ದೇವರ ಗುಡ್ಡ ಹತ್ತಿ. ಹತ್ತಿಕೋ ಹತ್ತಿಕೋ, ಇನ್ನು ಹತ್ತಿಕೋ. ಮಂಡುಕ ಕೆರೆ ದಾಟಿದೆ, ದಾಟಿ ಬಿಡು. ಕ್ಯಾರೆಟ್ ಗಾಡು ಸುತ್ತಿ. ಕ್ಯಾರೆಟ್ ಗಾಡು ಸುತ್ತಬೇಕೆ? ಸ್ವಲ್ಪ ತಿಂದು ನಡೆಯುವ. ಹಾವು. ಹೊಟ್ಟೆ ತುಂಬಿದೆ ಸ್ಥಿತಿ. ಸ್ವಲ್ಪ ನಿದ್ದೆ ಮಾಡುವ. ಆತ ನಡೆದು ಬರುವಾಗ ರಾತ್ರಿ ಕಳೆದು ಬೆಳಗಾದಿದು. ಆಮೆ ಅಣ್ಣನಿಗೆ ಜೈ. 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 ಇಲ್ಲಿ ಏನು ನಡೆಯಿತು? ಆಮೆ ಅಣ್ಣನಿಗೆ ಜೈ. ಆಮೆ ಅಣ್ಣನಿಗೆ ಜೈ. ಆಮೆ ಅಣ್ಣನಿಗೆ ಜೈ. ಎಲ್ಲೆಲ್ಲೂ ಹಣ್ಣುಗಳು, ತುಂಬಾನೇ ಹಣ್ಣುಗಳು. ಹಾಯ್ ಹಾಯ್, ಇದನ್ನು ತಿನ್ನಲು ಏನೊಂದು ರುಚಿಯಾಗಿರಬಹುದು. ಈ ಹಣ್ಣುಗಳ ನೋಡಿ ನನ್ನ ಬಾಯಲ್ಲಿ ತುಂಬಾನೇ ನೀರೂರಿತು. ಅಳಿನನ್ನ
ನೀನು ತುಂಬಾ ಭಾಗ್ಯವಂತನೇ. ಇಷ್ಟೊಂದು ಹಣ್ಣುಗಳ ನೀ ತಿನ್ನುತ್ತಿದೀಯಾ, ಅದು ಇಷ್ಟು ರುಚಿಯಾಗಿರಬಹುದು. ಹಾಯ್ ಹಾಯ್. ಏಯ್ ಅಳಿನಣ್ಣ, ಸ್ವಲ್ಪ ಹಣ್ಣುಗಳ ನನಗೆ ಕೊಡಬಹುದೇ? ಈ ಹಣ್ಣುಗಳನ್ನು ಮೊಲಗಳು ತಿನ್ನಬಾರದು. ಅದಾಗಿದೆ ಈ ಕಾಡಿನ ನಿಯಮ. ನೀ ಹೋಗಿ ಕಾಡಿನಲ್ಲಿ ಕ್ಯಾರೆಟ್ ಸಿಗಬಹುದಾ ಎಂದು ನೋಡು. ಯಾ ಮಗನೇ, ಒಂದು ಹಣ್ಣನ್ನು ನನಗೆ ಕೊಡಲಿಲ್ವೇ? ನನಗೂ ಸಿಗಬಹುದು ಹಣ್ಣು, ಆವಾಗ ನೀ ಕೇಳಿದರು ನಾ ಕೊಡಕ್ಕಿಲ್ಲ. ಹೇಗಾದ್ರೂ ಈ ಹಣ್ಣನ್ನು ತಿನ್ನಬೇಕು, ಇದರ ರುಚಿ ತಿಳಿಬೇಕು. ಮಂಗಣ್ಣ, ನನಗೂ ಸ್ವಲ್ಪ ಹಣ್ಣುಗಳು ಕೊಡಬಹುದೇ? ನನಗೂ ಹಣ್ಣುಗಳು ತುಂಬಾನೇ ಇಷ್ಟ. ಹೇಯ್, ನಿನಗೂ ಹಣ್ಣು ತಿನ್ನಬೇಕೆಂದು ಆಸೆ? ಒಳ್ಳೆ ಕಾರ್ಯ. ಆದರೆ ನೀನಾಗಿ ಮರಕ್ಕೆ ಹತ್ತಿ ಹಣ್ಣು ತಿಂದರೆ ಸಾಕು. ಕುಂದಿಲಿ ಅಣ್ಣನಿಗೆ ಒಳ್ಳೆ ಆರೋಗ್ಯವಿಲ್ಲವೇ? ಮತ್ತೆ ಯಾಕೆ ಆಸೆ ಪಡ್ತೀಯ? ಮರಕ್ಕೆ ಹತ್ತಿ ಕೊಯ್ದು ತಿಂದುಕೋ. ಒಳ್ಳೆ ಓಟಗಾರನಲ್ಲವೇ? ಮರಕ್ಕೊಮ್ಮೆ ಓಡಿ ಹತ್ತಿ ನೋಡು. ಎಲ್ಲರೂ ಹಣ್ಣುಗಳ ತಿನ್ನುತ್ತಾರೆ, ನನಗೆ ಮಾತ್ರ ಹಣ್ಣುಗಳ ತಿನ್ನಲು ಆಗುತ್ತಿಲ್ವೇ? ಕೇಳಿದರೂ ಯಾರು ಕೊಡುತ್ತಿಲ್ಲ. ಹಾ, ಹೇಗಾದರೂ ಮರದಿಂದ ಹಣ್ಣು ತಿನ್ನಬೇಕು, ಇಲ್ಲವಾದ್ರೆ ನಾನು ಆಸೆಯಿಂದ ಸತ್ತು ಹೋಗ್ತೀನಿ. ಅವ ಹೇಳಿದ ಹಾಗೆ ಮರಕ್ಕೆ ಹತ್ತಿ ನೋಡುವ. ಮೇಲಕ್ಕೆ ಹತ್ತಿದ ನಂತರ ಹಣ್ಣು ತಿನ್ನಲೇಬೇಕಲ್ವೇ? ಹೇಯ್, ನೋಡಿಕೋ ನೋಡಿಕೋ. ಹೇಯ್, ಅದು ನೋಡಿಕೋ. ಮರಕ್ಕೆ ಹತ್ತುವುದು ಯಾರು 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 ಯಾರು? ಅದು ನಮ್ಮ ಕುಂದಿಲಿ ಅಣ್ಣನಲ್ಲವೇ? ಮರಕ್ಕೆ ಹತ್ತಿದ ಕುಂದಿಲಿ ಅಣ್ಣ ಮರದಿಂದ ಬಿದ್ದ. ಹೇಗೆ ಬಿದ್ದ? ಜಾರುತ್ತ ಬಿದ್ದ. ಛೆ, ಆ ಮಂಗಗಳೆಲ್ಲ ತಮಾಷೆ ಮಾಡುತ್ತಾರಲ್ಲ. ಈಗ ಅವರ ಕಾಲ. ಹಣ್ಣುಗಳ ತೆಗೆಯುವ ದಾರಿ ಎಲ್ಲವೂ ಮುಚ್ಚಿ ಹೋಯಿತು. ಇನ್ನು ಏನು ಮಾಡುವ? ಹಾ, ಮೊಲಕ್ಕೆ ಮರದಿಂದ ಹಣ್ಣನ್ನು ತೆಗೆಯಲು ಅದಕ್ಕೆ ತುಂಬಾನೇ ಆಸೆ ಇತ್ತು. ಅದು ಆಗದೆ ಹೋದಾಗ ಅದಕ್ಕೆ ತುಂಬಾನೇ ಬೇಸರಗೊಂಡಿತು. ಅವ ನಿರಾಶೆಗೊಂಡು ಕಾಡಲ್ಲಿರುವ ಒಂದು ಬಂಡೆಯ ಮೇಲೆ ಕುಳಿತು ಆಲೋಚಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಅದೇ ದಾರಿಯಾಗಿ ಒಬ್ಬ ಸನ್ಯಾಸಿ ಬಂದರು. ಮಗು, ನೀನು ಯಾರ್ಕಾಗಿ ಬೇಸರಗೊಂಡಿದ್ದಿ? ಸ್ವಾಮಿ, ಮರದಿಂದ ಹಣ್ಣು ತೆಗೆದು ತಿನ್ನಲು ನನಗೆ ತುಂಬಾ ಆಸೆ ಇದೆ, ಆದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಓ, ಅದೋ ನಿನ್ನ ಚಿಂತೆ. ನಿನ್ನ ಆಗ್ರಹ ಸಫಲ ಮಾಡಲು ನಾನು ಒಂದು ಮಂತ್ರ ಹೇಳಿಕೊಡ್ತೇನೆ. ಅದು 3 ಸರಿ ಜಪಿಸಿದರೆ ಸಾಕು. ಯಾವ ಮರದ ಹಣ್ಣುಗಳು ಕೆಳಗೆ ಬೀಳುತ್ತದೆ? ಸ್ವಾಮಿ, ಯಾವುದು ಆ ಮಂತ್ರ? ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು, ಚಪ್ಪುಡು ಜಡುಬುಡು ಕೆಳಗಡೆ. ಹೀಗೆ 3 ಬಾರಿ ಹೇಳಬೇಕು. ಇದು ಮರದ ಬುಡದಲ್ಲಿಯೇ ನಿಂತು ಹೇಳಬೇಕು. ನಿಮ್ಮೊಡನೆ ಏನು ಹೇಳುವುದೊಂದು ನನಗೆ ತೋಚುತ್ತಿಲ್ಲ. ಮಂಗಳಂ ಭವಂತು. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು, ಚಪ್ಪುಡು ಚಡುಬುಡು ಕೆಳಗಡೆ. ಹಾಯ್ ಹಾಯ್ ಹಾಯ್. ಇದು ಏನೊಂದು ಸಿಹಿ, ಚೆನ್ನಾಗಿದೆ. ಇಷ್ಟೊಂದು ಸಿಹಿಯಾದ ಹಣ್ಣುಗಳ ತಿನ್ನಲು ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ. ಓ, ಪರಮ ಭಾಗ್ಯ. ಇನ್ನು ಅದರಿಂದ ಸ್ವಲ್ಪ ಹಣ್ಣುಗಳ ತೆಗೆಯುವ. ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು, ಚಪ್ಪುಡು ಚಡುಪುಡು ಕೆಳಗಡೆ.
ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಕೆಳಗಡೆ. ಹೇಯ್, ಮರದ ಮೇಲಿಂದ ನನ್ನನ್ನು ಯಾರು ದೂಡಿ ಹಾಕಿರೋದು? ಹೇಯ್, ಅದು ನೀನು ತಾನೆ? ಎಲ್ಲ ಕಳ್ಳ ಕುಂದಿಲಿಯೇ, ನೀನಲ್ವೇ ನನ್ನನ್ನು ದೂಡಿ ಹಾಕಿರೋದು? ನಿನ್ನ ಸುಮ್ನೆ ಬಿಡಲ್ಲ. ಅಯ್ಯೋ, ನನ್ನ ಕೊಲ್ಲಬೇಡ. ಏನೆಂದು ಸಂಭವಿಸಿರೋದು ನಾನು ಹೇಳ್ತೀನಿ. ಏನೆಂದು ಸಂಭವಿಸುದು ಬೇಗ ಹೇಳು. ಬೇಗ ಹೇಳು, ಇಲ್ಲದ್ರೆ ನಿನ್ನ ನಾನು. ಅಯ್ಯೋ, ನನಗೆ ಒಬ್ಬ ಸನ್ಯಾಸಿ ಹೇಳಿಕೊಟ್ಟ ಮಂತ್ರ ಹೇಳಿ ಹಣ್ಣುಗಳ ಕೆಳಗೆ ಬೀಳಿಸಿದೆ. ಆ ಪಂಗಡದಲ್ಲಿ ಎಲ್ಲಿಯೋ ಮರದಲ್ಲಿ ನಿದ್ರಿಸಿದ ನೀವು ಕೆಳಗೆ ಬಿದ್ದು ಹೋಗಿರೋದು, ಅಲ್ಲದೆ ನಾನು ತಳ್ಳಿ ಹಾಕಿರೋದೇನಲ್ಲ. ಹೇಯ್, ಸನ್ಯಾಸಿ ನಿನಗೆ ಮಂತ್ರ ಹೇಳಿಕೊಟ್ಟನೆ? ಹಾಗಾದ್ರೆ ಆ ಮಂತ್ರ ನನಗೆ ಹೇಳಿಕೊಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ. ನನ್ನನ್ನು ಕೊಲ್ಬೇಡ. ಅಯ್ಯೋ, ನಿಮಗೆ ಆ ಮಂತ್ರ ನಾನು ಹೇಳಿಕೊಡ್ತೀನಿ. ಹಾಗೆ ದಾರಿಗೆ ಬಾ, ಇಲ್ಲಾಂದ್ರೆ ನಿನ್ನ ವಿಳಾಸ ಇರಕ್ಕಿಲ್ಲ. ಇವನಿಗೆ ಮಂತ್ರ ಹೇಳಿಕೊಡದೆ ನನಗೆ ರಕ್ಷೆ ಇಲ್ಲ. ಈತನ ಹೇಗಾದರೂ ಬಿಡಬೇಕು, ಇಲ್ಲದಿದ್ರೆ ಈತ ನನಗೆ ದೊಡ್ಡ ತಡೆಯಾಗಬಹುದು. ಇವನ ಓಡಿಸಲು ಒಂದು ಸೂತ್ರ ಪ್ರಯೋಗಿಸುವ. ನಾನು ಅಣ್ಣನಿಗೆ ಆ ಮಂತ್ರ ಹೇಳಿಕೊಡುವ. ಆದ್ರೆ ನಾನು ಹೇಳಿದ ಮರದ ಬುಡದಲ್ಲಿ ಮಂತ್ರ ಹೇಳಿದರೆ ಅಣ್ಣನಿಗೆ ಆ ಹಣ್ಣನ್ನು ಬೀಳಿಸಬಹುದು. ಅದನ್ನು ನಾನು ಒಪ್ಪಿದೆ. ನೀ ಮಂತ್ರ ಹೇಳಿಕೊಡು. ಸರಿ ಸರಿ, ನೀ ರೆಡಿಯಾಗು. ಕಿವಿಗಳಿಗೆ ಒಳ್ಳೆಯ ಶ್ರವಣ ಶಕ್ತಿ ಇದ್ದಾನೆ. ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಕೆಳಗಡೆ. ಅದು ಆ ಮರದ ಕೆಳಗಡೆ ನಿಂತು ನೀ ಮಂತ್ರ ಹೇಳಿಕೋ. ಹಣ್ಣುಗಳು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ನಾ ಮಂತ್ರ ಹೇಳೋ ಸಮಯದಲ್ಲಿ ಈತ ನನ್ನೊಂದಿಗಿದ್ರೆ ನನಗೆ ಸಿಗೋದರಲ್ಲಿ ಅರ್ಧ ಈತ ತಿಂದಾನು. ಅದು ಆಗಲ್ಲ. ಸರಿ, ನಾನು ಆ ಮರದ ಬುಡಕ್ಕೆ ಹೋಗ್ತೀನಿ. ನೀ ಇಲ್ಲೇ ಇದ್ರೆ ಸಾಕು. ನೀ ಇಲ್ಲೇ ಇರೋದು ನನಗೊಂದು ಧೈರ್ಯ. ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಚಪ್ಪುಡು ಚಡುಬುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಚಪ್ಪುಡು ಚಡುಪುಡು ಕೆಳಗಡೆ. ಏಯ್, ಅಯ್ಯೋ ಅಮ್ಮ, ಏನಂತ ನೋವು! ಈ ಮರದಲ್ಲೆಲ್ಲ ಚುಚ್ಚುವ ಹಣ್ಣುಗಳು. ಅಯ್ಯೋ, ರಕ್ಷಿಸ್ಬೇಕು. ಅಯ್ಯೋ ಅಮ್ಮ, ಅಯ್ಯೋ. ಗುಬ್ಬಿ ಮರಿ, ಹಾಯ್, ಎಲ್ಲಾರಿದ್ದೀರಲ್ಲ? ಗುಬ್ಬಿ ಮರಿ, ಗುಬ್ಬಿ ಮರಿ, ನೀವ್ ಬರುವಾಗ ನರಿಯನ್ನ ನೋಡಿದ್ಯಾ? ಇಲ್ವಲ್ಲ, ನಿನ್ನೆ ಆ ಬಂಡೆಕಲ್ಲಲ್ಲಿ ನೋಡಿದ್ದೆ. ನರಿ ಅಂದ್ರೆ ಹೆದರಿಕೆನಾ? ನಿಂಗ ಗೊತ್ತಾ, ನನ್ನ ಕೂಡ ನಮ್ಮಲ್ಲಿ ಒಬ್ಬನನ್ನು ಕೊಂಡು ಹೋದ ದುಷ್ಟ. ಅವನನ್ನು ಹೆದರಿ ಜೀವಿಸಲು ಕಷ್ಟವಾಯಿತು. ಅಲ್ಲಿ ನೋಡು, ದೊಡ್ಡ ಮೊಲ ಬರ್ತಿದ್ದಾನೆ. ಶೇ, ಮೊದಲು ನರಿಗೆ ಮಾತ್ರ ಹೆದರ್ಬೇಕಿತ್ತು, ಈಗ ಈ ಬೊಡ್ಡನಿಗೂ ಹೆದರ್ಬೇಕಾಯ್ತು. ನಮಗಿದ್ದ ಬಲವೂ ಶಕ್ತಿಯೂ ಇರುವ ಅಹಂಕಾರ. ನಾವು ಮೊಲಗಳು ಅನ್ನುವ ಧಾರಣೆ ಇಲ್ಲ. ನಿನ್ನಲ್ಲಿ ಕ್ಯಾರೆಟ್ ತಿನ್ನಬಾರದು ಅಂತ ಹೇಳಿದ್ರೆ ನೀನು ಕೇಳಲ್ವಾ? ಆದ್ರೂ ನೀ ನೀವು ಎಲ್ಲರೂ ಕೋಳಿ ಬರಿ ಹಾಗಿದ್ದೀರಿ. ಒಂದು ಸ್ವಲ್ಪ ಊದಿದ್ರೆ
ಹಾರಿ ಹೋಗ್ತೀರಿ. ಓಹೋ, ಮರ್ಯಾದೆಯಾಗಿ ನಾನು ಹೇಳುದು ಕೇಳಿ ನಡಿಬೇಕು, ಇಲ್ಲಾದ್ರೆ ನಿಮ್ಮನ್ನು ಕೊಳದಲ್ಲಿ ಎಸೆಯುತ್ತೇನೆ. ಬೊಡ್ಡಣ್ಣ, ನಾವು ಏನು ತಪ್ಪು ಮಾಡಲಿಲ್ಲ, ಮತ್ತೆ ಯಾಕೆ ನಮ್ಮನ್ನು ದಂಡಿಸುತ್ತೀರಿ? ಅದು ಹೌದು, ತಪ್ಪು ಮಾಡದವರನ್ನು ದಂಡಿಸಬಾರದು. ಲೇ, ನೀನು ಮರದ ಕಾರ್ಯ ನೋಡಿಕೋ ಸಾಕು, ಇಲ್ಲಿದು ಕಾರ್ಯಗಳೆಲ್ಲ ನಾನೇ ನೋಡಿಕೊಳ್ತೇನೆ. ನೋಡ್ಲಿಕ್ಕೆ ದಪ್ಪ ಇದೇನ್ ಪ್ರಯೋಜನ, ತಲೆಯೊಳಗೇನೂ ಇಲ್ಲ. ಈಗ ತಲೆಯೊಳಗೂ ಸಿಕ್ತು. ಓಡಿ ಓಡಿ, ನರಿ ಬರ್ತಿದ್ದಾನೆ, ಓಡಿ ಓಡಿ. ಅಯ್ಯೋ ಅಮ್ಮ! ಗುಬ್ಬಿಮರಿ, ಮತ್ತೆ ನೋಡೋಣ. ಗೆಳತಿ, ಮತ್ತೆ ನೋಡೋಣ. ಈ ನರಿಯಣ್ಣನಿಂದ ಸಾಕಾಯ್ತಲ್ಲ. ಅಯ್ಯೋ, ನನ್ನನ್ನು ಹಿಡಿತಾರೆ. ದೊಡ್ಡ ಮೊಲವನ್ನು ರಕ್ಷಿಸಲು ದಾರಿಯೇ ಇಲ್ಲ. ಆ ಬೊಡ್ಡ ಸಾಯುವುದೇ ಮೇಲು. ಹಾಗೆ ಹೇಳ್ಬೇಡ, ಏನಿದ್ರು ಅವನ್ ನಮ್ಮಲ್ಲಿ ಒಬ್ಬ ಅಲ್ವಾ? ಗಣೇಶ, ಆ ಮೊಲಗಳು ನಮ್ಮಲ್ಲಿ ಬರುತ್ತಿವೆ ನೋಡು. ಅವರಿಗೆ ಏನೋ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಮಂಗಣ್ಣ, ನಮ್ಮನ್ನು ಸ್ವಲ್ಪ ಸಹಾಯಿಸಿ. ಏನು ಸಮಸ್ಯೆ ಗೆಳೆಯರೇ? ನಮ್ಮಿಂದ ಒಂದು ಮೊಲವನ್ನು ಆ ನರಿಯಣ್ಣ ತೆಕ್ಕೊಂಡು ಹೋದ. ಆ ಬಂಡೆ ಹತ್ರ ಇದ್ದಾನೆ. ನರಿಯಣ್ಣನು ಏನು ಮಾಡಬೇಡಿ, ಸ್ವಲ್ಪ ಹೆದರಿಸಿದ್ರೆ ಸಾಕು. ಅವನನ್ನ ಹೆದರಿಸೋದು ನಂಗೇನು ದೊಡ್ಡ ವಿಷಯ ಅಲ್ಲ. ಹಾಗಾದ್ರೆ ಬೇಗ ಹೋಗು. ನಾನು ಒಬ್ಬನೇ ಹೋಗ್ಬೇಕಾ? ನೀನು ಬಾ ನನ್ನ ಜೊತೆ. ಪಾಪ ಅಂತ ಅವನನ್ನು ಬಿಟ್ಟೆ, ಇಲ್ಲಾಂದ್ರೆ ಒಂದ್ ಕೈ ನೋಡೇ ಬಿಡ್ತಿದ್ದೆ. ನೋಡ್ಬೋದಿತ್ತು.
ಆನಮರಿ, ಧನ್ಯವಾದ. ನೀನು ಹೀಗೆ ಬರೆದಿದ್ರೆ ನನ್ನನ್ನು ಆ ನರಿಯನ್ನ ತಿಂತಿದ್ದ. ಈ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ. ಧನ್ಯವಾದ. ಈ ಮೊಲಗಳು ಬಂದು ಹೇಳಿದ್ದಕ್ಕೆ ಮಾತ್ರ ನಿನ್ನನ್ನು ಕಾಪಾಡಲು ಸಾಧ್ಯವಾಯಿತು. ನೀನು ಇವರಿಗೆ ಧನ್ಯವಾದ ಹೇಳಬೇಕು. ಕ್ಷಮಿಸಿ ಗೆಳೆಯರೆ, ನಾನು ನಿಮ್ಮಲ್ಲಿ ಜಗಳ ಮಾಡಿಯೂ ನೀವು ನನ್ನನ್ನು ಸ್ನೇಹಿಸಿ ರಕ್ಷಿಸುತ್ತೀರಿ. ಧನ್ಯವಾದ. ನಾನಿನ್ನು ಯಾವತ್ತೂ ನಿಮ್ಮಲ್ಲಿ ಜಗಳ ಮಾಡುವುದಿಲ್ಲ. ನನ್ನನ್ನು ಮನ್ನಿಸಿ. ನಮಗೆ ಬೊಡ್ಡನಲ್ಲಿ ಯಾವ ಕೋಪವೂ ಇಲ್ಲ. ಎಲ್ಲರಿಗೂ ಸಂತೋಷವಾಯ್ತಲ್ಲ? ನಿಶ್ಚಯವಾಗಿ ಸಂತೋಷವಾಯಿತು. ಧನ್ಯವಾದ ಆನೆಮರಿ.